ನಮ್ಮ ಜೊತೆಗೆ ಶೇಖರ್ ಅವರು ಇದ್ದಾರೆ. ಶೇಖರ್ ಅವರು ಒಂದೇ ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡಿ ದಯವಿಟ್ಟು. ನಿಮ್ಮ ಪ್ರಕಾರ ಎಷ್ಟು ಜನ ರೈತರು ಇದಕ್ಕೆ ಒಪ್ಕೊಳ್ತಾ ಇಲ್ಲ? ಸರ್ 637 ಜನ ಮಾತ್ರ ರೈತರು ಒಪ್ಕೊಳ್ತಾರೆ ಸರ್. ಒಟ್ಟಾರೆ ಪ್ರಾಜೆಕ್ಟ್ ನಡೀತಾ ಇರುವ ಜಾಗದಲ್ಲ, ಅಥವಾ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿ 2 ಗ್ರಾಮ ಪಂಚಾಯತಿ ಹೇಳ್ತಾ ಇದ್ದೀರಾ? 2 ಗ್ರಾಮ ಪಂಚಾಯತಿ ಅಲ್ಲ ಸರ್, ಏನು 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5519 ರೈತರಲ್ಲಿ 637 ಜನ ಮಾತ್ರ ಅಬ್ಜೆಕ್ಷನ್ ಕೊಟ್ಟು ನಾವು ಭೂಮಿ ಕೊಡಲ್ಲ ಅಂತ ಹೇಳಿದ್ದಾರೆ ಸರ್. ಎಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಸರ್ ಈ ಟೋಟಲ್ ಟೌನ್ಶಿಪ್? ಈ ಟೌನ್ಶಿಪ್ ವ್ಯಾಪ್ತಿಯಲ್ಲಿ 2 ಗ್ರಾಮ ಪಂಚಾಯತಿ ಬೈರಮಂಗಲ ಮತ್ತು ಕಂಚಕರ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 9 ಕಂದಾಯ ಗ್ರಾಮಗಳಲ್ಲಿ ಸರ್ ಇದು ಟೋಟಲ್ 2 ಗ್ರಾಮ ಪಂಚಾಯತಿಲಿ ಟೋಟಲ್ ಟೌನ್ಶಿಪ್ ಆಗಿಬಿಡುತ್ತೆ. ಹೌದು ಸರ್. ಒಂದು ಪ್ರಿಂಟ್ಔಟ್ ತೆಗೆದು ಈ ರೈತರು ಒಪ್ಪಿಕೊಂಡಿರುವ ರೈತರು, ಒಪ್ಪಿಕೊಳ್ಳದೆ ಇರುವ ರೈತರು ಪಂಚಾಯತಿಯ ನೋಟಿಸ್ ಬೋರ್ಡ್ನಲ್ಲಿ ಅಂಟಿಸೋದಕ್ಕೆ ಏನು ಸಮಸ್ಯೆ? ಅಧಿಕೃತ ಮಾಹಿತಿ ಜಿಬಿಡಿ ಆಫೀಸಲ್ಲಿ ಎಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ಸರ್. ಶೇಖರ್ ಅವರೇ, ಒಂದ್ ನಿಮಿಷ ಪ್ರಕಾಶ್ ಅವರೇ, ಶೇಖರ್ ಅವರೇ ಇಷ್ಟು ಸುಳ್ಳು ಹೇಳ್ತೀರಾ? ಉತ್ತರ ಕೊಟ್ಟಿದ್ದೀರಿ. ಪ್ರಕಾಶ್ ಅವ್ರು ಮಾತಾಡ್ಲಿ ಒಂದ್ ಸ್ವಲ್ಪ ಪ್ಲೀಸ್. ಇವರಂತ ರೈತನೇ ಹತ್ತಿಕ್ತಿದೆ ಸರ್ಕಾರ. ಶೇಖರ್ ಅವರೇ ಎಲ್ಲಿ ಎಚ್ಚೆತ್ತುಕೊಂಡಿಲ್ಲ ಅಂತ ಅಂದ್ರೆ ನಿಮ್ ಮುಂದಿನ ಪೀಳಿಗೆ ಗಾಳಿಲಿ ಗುಂಡೋಡಿಯ ಉತ್ತರ ಇರಬಹುದು. ಯಾರಿಗೂ ಏನು ಮಾಹಿತಿ ಹೋಗೋದಿಲ್ಲ. ಎಸ್ ಪ್ರಕಾಶ್, 20 ವರ್ಷದ ವನವಾಸ ಇಲ್ಲಿ ಏನಾದೆ ಅಂತ ನಮ್ಗೆ ಗೊತ್ತು. ನಮ್ ನಾವು ಗಾಳಿಲಿ ಗುಂಡೋಡಿ ಅಂತ ಉತ್ತರ ಬೇಡ. ಗೊತ್ತಿದೀವಿ ಅಂದ್ರೆ ನಮ್ ಕಷ್ಟ, ನಮ್ ರೈತರ ಕಷ್ಟ ಏನದೆ ಅಂತ ಗೊತ್ತು. ಈಗ ನನ್ನ ಸಮಯ ಯಾವ ಸಮಯದಲ್ಲಿ ಮಾತಾಡುವಾಗ ಸೈಲೆಂಟ್ ಆಗಿದ್ದೆ. ನನ್ನ ಸಮಯದಲ್ಲಿ ಇನ್ನೊಬ್ರು ಮಧ್ಯೆ ಮಾತಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಇನ್ನೊಬ್ರು ಮಾತಾಡೋ ಮಧ್ಯೆ ಮಾತಾಡಲ್ಲ. ಪ್ಲೀಸ್. ಎಸ್ ಸರ್, ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರಿಂಟ್ ನಾನು ಅವ್ರು ಮಾತಾಡುವಾಗ ಯಾವುದೇ ಮಾತಾಡಿಲ್ಲ. ಆಯ್ತಾ, ನಾವು ತುಂಬಾ ಮುಗಿತಪ್ಪ ಸರ್. ನಾವು ಈಗ ಕಳೆದ ವಾರ ಪ್ರತಿನಿತ್ಯ ನಮ್ಮ ಮಾಧ್ಯಮ ಸ್ನೇಹಿತರುಗಳು ಕಳೆದ ವಾರ ನಮ್ಮ ಜೊತೆ ಸಭೆ ಮಾಡಿದ್ದಾರೆ, ಅವ್ರ ಸಭೆ ಮಾಡಿದ್ದಾರೆ. ತಮ್ಮ ಮಾಧ್ಯಮ ಸ್ನೇಹಿತರುಗಳನ್ನ ಕೇಳಿ ಅದು ಎಲ್ಲಾದರೂ ಅಂಟಾಕಿದಾರಾ, ಆ ಥರ ಏನೋ ಜಿಬಿಡ್ಲಿ ಹಾಕಿದಾರಾ ಇಲ್ವಾ ಅಂತ ಸ್ವಲ್ಪ ತಿಳ್ಕೊಳ್ಳೋಕೆ ಹೇಳಿ. ನಾವೊಂದು 80% ರೈತರು ಒಪ್ಕೊಬಿಟ್ಟು ಹೋರಾಟ ಎಂತೂ ಮಾಡ್ಬೇಕು ಸರ್. ಈಗ ಇವ್ರು 80% ರೈತರು ಒಪ್ಕೊಂಡೇ ಮೇಲೆ ಭೂಸ್ವಾಧೀನ ಮಾಡಿ ಅಂತ ಮತ್ತೆ ಯಾಕೆ ಬಂದು ರಸ್ತೆ ಕೂತ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ. 6-1 ಮಾಡ್ಬಿಟ್ಟು ದುಡ್ಡು ಕೊಡ್ಬೋದಲ್ಲ ಅವ್ರಿಗೆ. 80% ಒಪ್ಕೊಂಡಿರೋ ಯಾಕೆ ಮತ್ತೆ ಇಷ್ಟೊಂದೆಲ್ಲ ಕಷ್ಟಪಡಬೇಕಾಗಿದೆ? ನಾವು ಬರೀ 20% ಅಂತ ಅವ್ರು ವಾದ ಹೇಳಿದ್ದಾರೆ. ನಾವು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ, ಮಾಧ್ಯಮಕ್ಕೆ ದಾಖಲೆ ಕೊಡ್ತಾ ಇದ್ದೀವಿ. 3,500 ಜನ ನಾವೇನು ಆಕ್ಷೇಪಣೆ ಕೊಟ್ಟಿದ್ದೀವಿ, ಆಕ್ಷೇಪಣೆಗಳನ್ನ OC ಕಾಪಿಗಳಿದೆ, ಎಲ್ಲ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀವಿ. ನೀವು 80% ಒಪ್ಕೊಂಡಿರ್ತೀರಿ, 9% ಒಪ್ಕೊಂಡೆ ಮಾಧ್ಯಮದ ಮುಂದೆ ಹೇಳ್ತೀರಲ್ಲ, ದಯವಿಟ್ಟು GPDR ಒಂದು ಪ್ರೆಸ್ ಮೀಟ್ ನೋಡಿ, ನಾಳೆ ಬೆಳಿಗ್ಗೆ ಕರಿತೀರ ಪ್ರೆಸ್ ಮೀಟು ಕರೀರಿ. ಯಾರು ಸಂಬಂಧಪಟ್ಟದ ಅಧಿಕಾರಿಯಿಂದ ಮಾಡಿಸ್ತೀರೋ, ಸಂಬಂಧಪಟ್ಟದ ರಾಜಕಾರಣ 80% ರೈತರು ಒಪ್ಕೊಂಡ್ಬಿಟ್ಟಿದ್ರೆ 20% ರೈತರು ಒಪ್ಕೊಳ್ತಿಲ್ಲ ಅನ್ನೋ ಮ್ಯಾಟ್ರೇ ಬರೋದಿಲ್ಲ. ಯಾಕಂದ್ರೆ ಕಾನೂನೇ ಹೇಳುತ್ರಿ, ಕಾನೂನು ಹೇಳುತ್ತಲ್ವಾ 80% ರೈತರು ಒಪ್ಕೊಂಡ್ರೆ. 80% ಅಂಕಿಅಂಶ ಕೊಟ್ರೆ ನಾಳೆ ಬೆಳಗ್ಗೆ ನಾವು ಓಟ ಸ್ಟಾಪ್ ಮಾಡ್ತೀವಿ ಸರ್. 80% ರೈತನ ಒಪ್ಪಿಗೆ ಕೊಟ್ಟಿತ್ತು ಮಾಡಿದ್ರೆ ನಾಳೆ ಬೆಳಗ್ಗೆ ನಾವು 20% ಖಂಡಿತ ಒಪ್ಕೊಳ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾಡಲ್ಲ ಸರ್. ಇಲ್ಲೇ ಇದೆ ಪರಿಹಾರ. ಎಸ್ ನಾಗರಾಜ್ ಯಾದವ್ ಅವರೇ, ಈ ಸಮಸ್ಯೆ ನಾಳೆ ಬೆಳಗ್ಗೆ ಮುಗಿಸಬಹುದು ಸರ್. ನಾಳೆ ಬೆಳಗ್ಗೆ ಸರ್ ನಿಮ್ಮ ಅದನ್ನೇ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ವಕ್ತಾರರಿದ್ದಾರೆ ನಮ್ಮ ಹತ್ರ. ಎಷ್ಟು ಗಂಟೆಗೆ ಅದನ್ನೇ ಕೇಳ್ತಾ ಇದ್ದೀನಿ. ಪ್ರತಿ ಗ್ರಾಮ ಸರ್ ಯಾವುದೋ 60 ಎಕರೆ ಪಂಡಳ್ಳಿ ಗ್ರಾಮ ತಗೊಳ್ಳೋದಲ್ಲ. ಎಸ್ ನೋಡಿ, ಅಲ್ಲಿ ಇರ್ತಕ್ಕಂಥ ಇಬ್ಬರು ಕೂಡ ಹೋರಾಟಗಾರರು, ಲ್ಯಾಂಡ್ ಕೊಡುವರ್ತಕ್ಕಂಥವ್ರು ಲ್ಯಾಂಡ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ. ಅವರಿಗೆ ಗೌರವವನ್ನು ಕೊಡ್ತೇನೆ. ಕಾನೂನು ಅದರ ತನ್ನ ಕ್ರಮವನ್ನು ಹೋರಾಟ ಮಾಡ್ತಾ ಇರೋ ಸಮಸ್ಯೆಗೆ ಸೊಲ್ಯೂಷನ್ ಹೇಳಿದ್ರು. ನಾಳೆ ಬೆಳಗ್ಗೆ ಸೊಲ್ಯೂಷನ್ ಸೊಲ್ಯೂಷನ್ ಆಗ್ಬೇಕಾದ್ರೆ ಹೇಳ್ತೀನಿ ಕೇಳಿ. ಎರಡು ನಿಮಿಷ ಇದೆ. ನೋಡಿ, ಅಧಿಕೃತವಾಗಿ ಹೇಳ್ತೀನಿ ಕೇಳಿ. ಈ 9 ವಿಲೇಜ್ಗಳು ಆಗ್ತಾ ಇರತಕ್ಕಂಥ ಈ ಪ್ರಾಜೆಕ್ಟ್ ಟೌನ್ಶಿಪ್ನ ವಿಚಾರದಲ್ಲಿ ಅಬ್ಜೆಕ್ಷನ್ ನೋಟಿಫಿಕೇಶನ್ ಆದ ನಂತರ ಅಬ್ಜೆಕ್ಷನ್ ಕರೆದಿರೋದು ನಿಜ. ಅಪ್ಲಿಕೇಶನ್ ಅಧಿಕೃತವಾಗಿ ಬಂದಿರತಕ್ಕಂಥ ಅಪ್ಲಿಕೇಶನ್ನು 1367 ಅಪ್ಲಿಕೇಶನ್ಗಳು ಬಂದಿವೆ. ಅಬ್ಜೆಕ್ಷನ್ ಬಂದಾವೆ. ಅದರಲ್ಲಿ 258 ಜನ ಹಿಯರಿಂಗ್. ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಸರ್. ತಪ್ಪಿದ್ರೆ ವಾಪಸ್ ತಗೊಳ್ತೀನಿ ಸರ್. ತಪ್ಪಿದ್ರೆ ವಾಪಸ್ ತಗೊಳ್ಳೋಣ. ಒಂದು ನಿಮಿಷ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ, ಟೋಟಲ್ ಅಪ್ಲಿಕೇಶನ್ ವಿಚ್ ಹಸ್ ಕಮ್ ಇನ್ 1367. ಅದರಲ್ಲಿ ಮೀಟಿಂಗ್ ಹಿಯರಿಂಗ್ ಅಟೆಂಡ್ ಆಗದೆ ಇರತಕ್ಕಂತವರು 258 ಜನ. 567 ಜನ ಇನ್ ರಿಟರ್ನ್ ದೇ ಗಿವನ್ ಕನ್ಸೆಂಟ್ ಟು ದಿಸ್ ಪ್ರಾಪರ್ಟಿ. ಹಂಗಿದ್ರು ಅವ್ರ ಹೆಸರು ಪ್ರಿಂಟ್ ಔಟ್ ತೆಗೆದು ಇಂತಿಂತ ಸರ್ವೆ ನಂಬರ್ ನಿಮ್ಮ ಸಲಹೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುತೇಕ ಜನರು ಇದು ಕನ್ಸೆಂಟ್ ಕೊಟ್ಟಿರೋದು ನಿಜ. ಆದರೂ ಸಹ ನಮ್ಮ ಸರ್ಕಾರದಲ್ಲಿ ಅಭಿಲಾಷೆ ಏನಂತಂದ್ರೆ ಎಲ್ಲರ ಒಮ್ಮತವನ್ನು ತಗೊಂಡು ಮಾಡಬೇಕು ಅಂತಕ್ಕಂಥದ್ದೇ ಹೊರತು ಇದನ್ನ
ಇದನ್ನ ಇನ್ನೊಂದು ಗಲಭೆ ಜಾಗವಾಗಿ ಮಾಡಬಾರ್ದು. ಮತ್ತೆ ಆ ವಿಟೇನಹಳ್ಳಿಯಲ್ಲಿ ಮತ್ತೆ ಸಿರಾದಲ್ಲಿ ಇದನ್ನ ರಾಜಕೀಯ ಪ್ರೇರಿತವಾಗಿ ನೀವು ಗೋಲಿಬಾರ್ ಮಾಡಿಸ್ಬಿಟ್ಟು ರೈತರನ್ನ ಸಾಯಿಸಿದ್ರ ಆ ಕೆಲಸಕ್ಕೆ ದಯವಿಟ್ಟು ಕುಮಾರಣ್ಣ ಆಗ್ಲಿ ಯಾರು ಕೂಡ ಕೈ ಹಾಕ್ಬಾರ್ದು ಮನವಿಯನ್ನು ಮಾಡ್ತಾ ಇದ್ದೀನಿ ಅಷ್ಟೇ. 30 ಸೆಕೆಂಡ್. ಸರ್ ಇವರು ಪದೇ ಮಾನ್ಯ ಕುಮಾರಣ್ಣ ಅವ್ರ ಹೆಸರು ತಗೊಂತಿದಾರಲ್ಲ ಸರ್, ಮಾತಾಡ್ಬೋದು ಸರ್. ರೈತರಿಗೂ ಹೇಳಿದ್ದಾರೆ 5,000 ವಕಾಲತ್ತು ಬಂದಿದೆ ಸರ್. ತೋರಿಸಿ ನಡೆಸಿದ್ದೆ ಅಲ್ಲ, ಒಂದು ನಿಮಿಷ ಹೇಳ್ತೀನಿ, ಇದು ಪ್ರೂಫ್ ವಿತ್ ಪ್ರೂಫ್ ನಾವು ಕೊಟ್ಟಿದ್ದೀವಿ ಆಯ್ತಾ. ಇವ್ರಿಗೆ ನಾನು ಕೇಳೋದಷ್ಟೇ, ದೊಡ್ಡವರು ಕಾಂಗ್ರೆಸ್ ಸರ್ಕಾರ ಇವತ್ತು ದುಡ್ಡಿದೆ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದಾರೆ. ನಿಮ್ಗೆ ಇಷ್ಟೇ ಒಂದು ರೈತರ ಮೇಲೆ ಕಾಳಜಿ ಇದ್ರೆ ಒಂದು ವೈಟ್ ಪೇಪರ್ ತಗೊಂಡು ಗ್ರಾಮ ಪಂಚಾಯತಿ ಸೂಚನಾ ಫಲಕದಲ್ಲಿ ಹಾಕ್ರಿ. ನಿಮ್ಗೆ ಸಮಸ್ಯೆ ಏನಾಗಿದೆ? ನಿಮ್ಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ನಿಂತಿದ್ದೀರಾ ನೀವು? ಯಾವುದೇ ಕಾರಣಕ್ಕೂ ಅಜಿತ್ ಅವರೇ ಕೆಲಸ ಆಗಬಾರ್ದು, ಬಂದಾಗಿದೆ ಸರ್. ರೈತರ ಮೇಲೆ ಕ್ರಮಗಳಾಗಬಾರ್ದು, ರೈತರ ಮೇಲೆ ಕ್ರಮಗಳಾಗಬಾರ್ದು, ಅಧಿಕಾರಿಗಳ ದೌರ್ಜನ್ಯ ಮಾಡ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಸಂಸ್ಕೃತಿ ಆಗಬಾರ್ದು, ಆಗಿರ್ಬೋದು, ಅದು ರೈತರ ಸಂಸ್ಕೃತಿ ಆಗಬಾರ್ದು. ಭಾಷೆ ಸರಿ ಭಾಷೆ ನಾವು ವಾಪಸ್ ಹೇಳ್ತೀವಿ. ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡಕ್ ಹೋದ್ರಲ್ಲ 5 ಪ್ರಾಜೆಕ್ಟ್ಗಳಿಗೆ, ಆ ಸಂದರ್ಭದಲ್ಲಿ ಬಿಡದಿಯಲ್ಲಿ ಇದ್ದಿದ್ದಂತಹ ಸರ್ಕಾರಿ ಜಮೀನು 2,300 ಎಷ್ಟು ಜನ ಇರ್ಲಿ ರೀ, ನಂಬರ್ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇರ್ಲಿ, ಸಾವಿರ ಎಕರೆ ಯಾಕೆ ರೆಕಾರ್ಡ್ ಮಾಡಿದ್ರು ಬಿಜೆಪಿ ಅವರು? ಅವ್ರಿಗೆ ಯಾವ ನೈತಿಕತೆ ಇದೆ? ಅವ್ರಿಗೆ ಅದೇ ಬಿಡದಿಯಲ್ಲಿ 1000 ಎಕರೆ ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರು? ಕಾಳಜಿ ಇಲ್ವಾ? 2,350 ಯಾವ ಕಾರಣಕ್ಕೆ 1000 ಎಕರೆ ಅಕ್ವೈರ್ ಮಾಡಿದ್ರು? ರೈತರು ಹೋರಾಟ ಮಾಡಿದ್ರು ಸರ್, ರೈತರು ಹೋರಾಟ ಮಾಡಿದ್ರು. ಮಾಡ್ತಾ ಇರೋದು ರೈತರಿಗೆ ಪ್ರೇರೇಪಣೆ ವಿರೋಧ ಪಕ್ಷಗಳು, ಅದಕ್ಕೆ ವಿರೋಧ ಮಾಡ್ತಾ ಇರೋದು ಅದು ಬಿಜೆಪಿಗೆ. 2,324 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಅದ್ರಲ್ಲಿ 771 ಏನು ಖರಾಬ್ ಲ್ಯಾಂಡ್ ಇತ್ತು, 1,203 ಎಕರೆ ಗೋಮಾಳ ಇತ್ತು. ಇವತ್ತಿರ್ತಕ್ಕಂಥದ್ದು ಕೇವಲ 711 ಎಕರೆ ಉಳಿದಿರೋದು. 2,324ರಲ್ಲಿ ಇವತ್ತು ಉಳಿದಿರೋದು ಕೇವಲ 711 ಎಕರೆ. ಮಿಕ್ಕಿದ್ದೆಲ್ಲವನ್ನು ಕೂಡ ಇವರಿಗೆ ಬೇಕಾದ ಡಿಸಿ ಸೋ ಮಚ್ ಅಲ್ರಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.